ಕರಾಚಿ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ. ಪಟೇಲ್ ಚಾರಿಟಬಲ್ ಟ್ರಸ್ಟ್ ಮಂಡ್ಯ 5ನೇ ವರ್ಷದ ವೀರ ಯೋಧ ಆರ್ ಲೋಕೇಶ್ ಪಟೇಲ್ ಜ್ಞಾಪಕಾರ್ಥ ವಿದ್ಯಾರ್ಥಿ ಪುರಸ್ಕಾರ ಹಾಗೂ ಶ್ರೀಮತಿ ನಿಂಗಮ್ಮ ಪಟೇಲರ ಜೋಗಿಗೌಡ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 11/9/2025 ಗುರುವಾರ ಸಂಜೆ 5 ಗಂಟೆಗೆ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ, ಶ್ರೀ 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 ಪುರುಷೋತ್ತಮಾನಂದ ಸ್ವಾಮೀಜಿ, ಶ್ರೀ ನಾರಾಯಣ ಸ್ವಾಮಿ ಪ್ರಸನ್ನ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ.ಟಿ. ಶ್ರೀಕಂಠೇಗೌಡ, ಕೆ. ಯಾಲಕ್ಕಿಗೌಡ, ಡಾಕ್ಟರ್ ಜಯಪ್ರಕಾಶ್ ಗೌಡ, ಮಾಜಿ ಶಾಸಕರಾದ ಜಿ.ಬಿ. ಶಿವಕುಮಾರ್ ಉಪಸ್ಥಿತರಿದ್ದರು. ತಾಯಿ ಓಡಿದ್ರು, ಚಿಕ್ಕ ಮಗು ಸತ್ತಿದೆ. ಸತ್ತ ಮಗುವನ್ನು ಅಳ್ತಾ ಇರ್ಬೇಕಾದ್ರೆ ಯಾರೋ ಹೇಳಿದ್ರಂತೆ, ಇಲ್ಲಪ್ಪ ಸಾಧು ಬಂದಿದ್ದಾರೆ, ಅವ್ರ ಹತ್ರ ಹೋದರೆ ಉಳಿಸ್ಬೋದು, ಟ್ರೈ ಮಾಡಿ. ತಾಯಿ ಏನು ಮಾಡಿದ್ದು, ಸತ್ತ ಸಣ್ಣ ಮಗುವನ್ನು ಎತ್ಕೊಂಡು ಓಡಿದ್ದು ಬುದ್ಧನ ಹತ್ರ. ಈಗ ಬುದ್ಧ ಹೇಳ್ಬೋದು, ನಾನು ಹೇಳ್ದಂಗೆ ಏನು ಎದ್ಕೊಂಡು ಹೋಗಪ್ಪ, ಸಾವು ಆಗಿಲ್ಲ, ಸುಲಭವಾಗಿ ಹೇಳ್ಬೋದಾಗಿಲ್ಲ. ಆದರೆ ಮಹಾತ್ಮನಿಗೆ ಹೇಳಕ್ಕೆ ಹೋಗೋದಿಲ್ಲ, ಅವರಷ್ಟು ಕಠಿಣ ಇರೋದಿಲ್ಲ. ಜ್ಞಾನಿಗಳ ಹೃದಯದಷ್ಟು ಹೃದಯ ಸಾಫ್ಟ್ ಆಗಿರೋಷ್ಟು ಜ್ಞಾನ ಇರೋದಿಲ್ಲ. ಅವರು ಹೇಳಿದರು, ಇದು ಸಣ್ಣ ಕಥೆ ಎಲ್ಲರೂ ಕೂಡ ಕೇಳಿ ಬೆಳೆದಿದ್ದೇವೆ. ಹೋಗ್ಬಿಟ್ಟು ಮಗುನ ಬದುಕಿಸ್ಕೊಡ್ತೇನೆ, ಏನು ಚಿಂತೆ ಇಲ್ಲ, ಇಲ್ಲೇ ಇಟ್ಟಿರು, ಒಂದೇ ಒಂದು ಕೆಲಸ ಮಾಡಬೇಕು. ಏನು ಒಂದು ಇಡೀ ಸಾಸಿವೆ ತರ್ತೀಯ, ಸಾಸಿವೆಗೆ ಸುಲಭವಾಗಿ ಸಿಕ್ಬಿಡುತ್ತೆ ಅಂತ ಓಡೋದಕ್ಕೆ ಮುಂಚೆ ಮತ್ತೆ ಹೇಳಿದ, ಸ್ವಲ್ಪ ನೀರು ಸಾಸಿವೆ ತೊಗೊಂಡು ಬರೋದಕ್ಕೆ ಮುಂಚೆ ಒಂದನ್ನು ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡು, ಎಂಥ ಸಾಸಿವೆ ಇರಬೇಕು, ಸಾವಿಲ್ಲದ ಮನೆಯ ಸಾಸಿವೆ ನೀತ, ಸಾವಿಲ್ಲದ ಮನೆಯ ಸಾಸಿವೆ. ಗೊತ್ತಿಲ್ಲ ಆಕೆ ಏನು ಹೇಳಿದ್ದು, ಹೋದ್ ಮನೇಲಿ ಕೇಳಿದ್ದು, ಸಾಸಿವೆ ತಾನೇ, ನಮ್ಮ ಮಗು ಸತ್ತಿದ್ದು, ಈ ಸಾಸಿವೆ ಕೊಟ್ಟು ತೊಗೊಂಡು ಹೋಗೋದಕ್ಕೂ ಮುಂಚೆ ಕೇಳಿದ್ದು, ನನಗೆ ಯಾರು ಸತ್ತಿಲ್ಲ ಅಲ್ಲ? ಇಲ್ಲಮ್ಮ, ಮೊನ್ನೆ ತಾನೇ ಒಬ್ಬ ಸತ್ತೋಗ್ಬಿಟ್ಟು. ಮುಂದಿನ ಮನೆಗೆ ಹೋದು ಕೊನೆಗೆ ಆಕೆಗೆ ಅರಿವಾಯಿತು, ಬುದ್ಧ ಹೇಳೋ ಅವಶ್ಯಕತೆನೇ ಇಲ್ಲ. ಏನು, ಈ ಜಗತ್ತಿನಲ್ಲಿ ಸಾವಿಲ್ಲದ ಮನೆ ಯಾವೂ ಕೂಡ ಇಲ್ಲ. ಶಾಸಕರಾಗಿರ್ತಕ್ಕಂಥ ಜಿ.ಬಿ. ಶಿವಕುಮಾರ್ ಅವರೇ, ಅದೇ ಮೇರೆಗೆ ಈ ಜಿಲ್ಲೆಯ ರಾಜ್ಯದ ಬಿಜೆಪಿ ಮುಖಂಡರು ಹಾಗೂ ಈ ಟ್ರಸ್ಟ್ ಏನಿದೆ, ಟ್ರಸ್ಟ್ನ ಸದಸ್ಯರು ಕೂಡ ಆಗಿದ್ದಾರೆ. ಆ ಸದಸ್ಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹಾಗೂ ರಾಜಶೇಖರಯ್ಯ ದಂಪತಿಗಳೇ, ಮತ್ತು ಈ ವರ್ಷ ಕೃಷಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಕೃಷ್ಣರಾಜಪೇಟೆ ತಾಲೂಕಿನ ಪಿ.ಸಿ. ಪ್ರಸನ್ನ ಅವರೇ, ರೈತ ಬಂಧುಗಳೇ, ನಾನು ಮುಂದೆ 2 ಮಾತುಗಳನ್ನು ಆಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೆ. ಇವತ್ತು ಒಂದು ಸ್ವಾಮೀಜಿಯವರು ನನಗೆ ಚೆನ್ನಾಗಿ ಕ್ಲಾಸ್ ತಗೊಂಡು 5ನೇ ವರ್ಷದ ವೀರ ಯೋಧ ಆರ್ ಲೋಕೇಶ್ ಪಟೇಲ್ ಜ್ಞಾಪಕಾರ್ಥವಾಗಿ ವಿದ್ಯಾರ್ಥಿ ಪುರಸ್ಕಾರ ಹಾಗೂ ಶ್ರೀಮತಿ ನಿಂಗಮ್ಮ ಪಟೇಲ್ ಜೋಗಿಗೌಡರ ಕೃಷಿ ಪ್ರಶಸ್ತಿ ಪ್ರದಾನ ಹಾಗೂ ಮಾಡ್ತಾ ಇದ್ದಾರೆ. ಕೃಷಿ ಪ್ರಶಸ್ತಿ ಪ್ರದಾನವನ್ನು ಹಾಗೂ ಮಾಡ್ತಾ ಇರೋರು ಜಿ.ಬಿ. ಶಿವಕುಮಾರ್ ಅವರು, ಮಾಜಿ ಶಾಸಕರು ಮಂಡ್ಯ. ಪ್ರಶಸ್ತಿ ಪುರಸ್ಕೃತರು ಶ್ರೀ ಪ್ರಸನ್ನ ಕೆ.ಸಿ. ಅವರು, ಪ್ರಗತಿಪರ ರೈತ ಕ್ಯಾಪೇಟೆ. ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶ್ರೀ ಪ್ರಸನ್ನ ಕೆ.ಸಿ. ಇವರಿಗೆ ಅಭಿನಂದನೆಗಳು. ಪ್ರಶಸ್ತಿ ಪ್ರದಾನವನ್ನು ಆಗ ಮಾಡಿದಂತಹ ಜಿ.ಬಿ. ಶಿವಕುಮಾರ್ ಅವರು, ಮಾಜಿ ಶಾಸಕರಿಗೆ ಧನ್ಯವಾದಗಳನ್ನ. ಶ್ರೀಕಾಂತ್ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಾಧಕರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಕರತಾಳವನ್ನು ಬೇಡುತ್ತಾ ಅವರಿಗೆ ಮುಂದಿನ ಜೀವನಕ್ಕೆ ನಿಮ್ಮ ಆಶೀರ್ವಾದವನ್ನು ನೀಡಬೇಕಾಗಿ ವಿನಂತಿಸಿಕೊಂಡಿದ್ದೇನೆ. ಈ ಎಲ್ಲ ಪ್ರತಿಭೆಗಳಿಗೂ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಅವರಿಗೆ